ಮೇಡಮ್ ಆ ಸಂದರ್ಭದಲ್ಲಿ ನಿಮ್ಗೆ ಹೆಂಗ ಅನ್ನಿಸ್ತು? ನಿಮ್ಗೇನು ಸೂಪರ್ ಪವರ್ ಇಲ್ಲ, ಒಟ್ಟಿಗಿರೋದು ಗಂಡು ಜೀವ ಅಂದ್ರೆ ಗಂಡ ಒಬ್ಬನೇ, ಅವರಿಗೆ ರಕ್ತ ಬರ್ತಾ ಇದೆ, ಎದುರುಗಡೆ 200 ಜನ ಏನು ಕೊಲ್ಲೋರ್ ತರ ನೋಟಗಳನ್ನು ಬೇರುವಾಗ ಒಂದು ಹೆಣ್ಣಾಗಿ ನಿಮ್ಗೆ ಏನು ಅನಿಸ್ತಾ? ನನ್ನ ಕೈಯಲ್ಲಿ ತುಂಬ ಹಾನೆಸ್ಟಾಗಿ ಹೇಳೋದಾದರೆ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿರೋ ಪವರ್ ನನ್ನ ಕೈಯಲ್ಲಿ ಇರಬೇಕಿತ್ತು ಅನ್ನೋ ಥಾಟ್ ಬಂತು ತಲೆಗೆ. ತುಂಬ ಹಾನೆಸ್ಟ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ರೈಟ್ ನಾವು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಏನು ಪವರ್ ಇದೆ ಆ ಪವರ್ ನನ್ನ ಕೈಯಲ್ಲಿ ಇರಬೇಕಿತ್ತು ಅನ್ನೋ ಥಾಟ್ ಬಂತು. ಏಕೆಂದರೆ ಸರ್ ಕುಡ್ದಿದ್ದಾರೆ ಎಲ್ಲ. ನಾನು ಇದನ್ನು ಹೇಳಿದ್ರೆ ತುಂಬ ಅಸಹ್ಯ ಅನಿಸುತ್ತೆ, ಬಟ್ ನನಗೆ ನನ್ನ ನಾದ್ನಿಗೆ ಎಷ್ಟು ಇನ್ಅಪ್ರಾಪ್ರಿಯೇಟಾಗಿ ಟಚ್ ಮಾಡ್ಬೋದು ಎಲ್ಲ ಮಾಡಿದ್ದಾರೆ. ಐ ಶುಡಂಟ್ ಸೇ ದಿಸ್, ಬಟ್ ಅವರು ನನ್ನ ನಾದಿನಿ ಕೂಡ ಕಿರಿಚ್ತಾ ಇದ್ದಾರೆ ಹೆಲ್ಪಿಗೆ. ಒಬ್ಬರು ಬರಲಿಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ಅಲ್ಲಿ ಹಳ್ಳಿಯ ಹೆಂಗಸರು ದೂರದಿಂದ ನೋಡಿ ನಿಂತು ನಗ್ತಿದ್ದಾರೆ, ನಿಮ್ಗಾಗಬೇಕಿತ್ತಿದ್ದು ಅಂತ ಹೇಳ್ತಿದ್ದಾರೆ. ಒಬ್ಬರು ಬಂದಿಲ್ಲ ಅಲ್ಲಿ. ಇವಾಗ ಕುಡ್ದ ಅಮಲ್ನಲ್ಲಿ ಅವ್ರೇನೋ ಮಾಡ್ತಾ ಇದ್ದಾರೆ ಸರಿ, ಹೆಣ್ಮಕ್ಳಿಗೆ ಇವಾಗ ಅದೇ ಅವ್ರ ಮನೆ ಹೆಣ್ಮಕ್ಳಿಗಾಗಿದ್ರೆ ಬಿಡ್ತಾ ಇದ್ರ ಸರ್. ಅವರು ಎಷ್ಟೊಂದು ಅವ್ರಿಗೂ ಹೆಣ್ಮಕ್ಳು ಇರ್ತಾರೆ. ನಾನು ಅವ್ರ ಮಗಳೇ ವಯಸ್ಸಿನಲ್ಲೇ ಇದ್ದೀನಿ. ಕೆಲವೊಬ್ರಿಗೆ ನಾನು ಅವ್ರ ತಂಗಿ ವಯಸ್ಸಿನಲ್ಲಿ ಇರ್ಬೋದು. ಅವ್ರು ಆ ಜಾಗ ಬಿಟ್ಟಿಲ್ವಲ್ಲ ಸರ್, ಆ ಜಾಗ ಬಿಟ್ಟು ಹೋಗ್ಲಿಲ್ವಲ್ಲ ಅವರು. ಸರ್ ನಾನು ಊರಲ್ಲಿರೋರ್ಗೆಲ್ಲ ತಪ್ಪು ಅಂತಲೂ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇದ್ರ ಹಿಂದೆ ಅಷ್ಟು ಜನಕ್ಕೆ ಕುಡಿಸಿದ್ದಾರೆ, ಅಷ್ಟು ಜನಕ್ಕೆ ನಮ್ಮ ಮೇಲೆ ದ್ವೇಷ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ ಯಾರು ಮಾಡಿದ್ದಾರೆ? ಹಳ್ಳಿಯವ್ರು ಅಷ್ಟು ಜನಕ್ಕೂ ನಮ್ಮಿಂದೇನೂ ತೊಂದರೆ ಆಗಿಲ್ಲ. ಇವ್ರು ಹೇಳ್ದಂಗೆ ನಾವು ದೇವಸ್ಥಾನ ಕಟ್ಸ್ಕೊಟ್ಟಿದ್ದೀವಿ, ನಾವು ಹೋಮ ಮಾಡೋದ್ರಿಂದನೇ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನೋದಾದ್ರೇ ಈ ಫಿಸಿಕಲ್ ಆಗಿ ಯಾಕೆ ಬರಬೇಕು? ಲೀಗಲ್ ಆಗಿ ಹೋಗಿ ನೀವು. ಯತೀಂದ್ರ ಅವರು ಬಂದು ಒಂದು ಫೋಟೋ ಕಳಿಸಿದ್ರೆ, ಯತೀಂದ್ರ ಮತ್ತೆ ರಾಜು ಎಲ್ಲ ಒಂದು ಫೋಟೋ ಇದೆ. ಕಳೆದ ವರ್ಷ ಒಂದು ಫಂಕ್ಷನ್ ಆ ದೇವಸ್ಥಾನ ನಾನು ಕಟ್ಟಿಸಿದೆ. ಅವ್ರು ನಿಂತ್ಕೊಂಡು ಪೂಜೆ ಮಾಡ್ತಾರೆ ದೇವಸ್ಥಾನ, ನಾನು ಕಟ್ಟಿರೋ ದೇವಸ್ಥಾನ ಅದು. ಆಮೇಲೆ ಅವರು 9-10 ತಿಂಗಳ ಮುಂಚೆ ಹೋಗಿ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ, ಈ ತರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಖುದ್ದಾಗಿ ನಾನು ಸಿದ್ದರಾಮಯ್ಯ ಅವರ ಕೈಗೇನೆ ಕಂಪ್ಲೇಂಟ್ನ ಕೊಟ್ಟಿದ್ದೀನಿ, ಈ ತರ ತೊಂದರೆ ಆಗ್ತಾ ಇದೆ. ಈಗ ಸುಮಾರು 9-10 ತಿಂಗಳಾಗಿ ಆಗೋಗಿದೆ. ಇವಾಗ ನಾನೇ ಖುದ್ದಾಗಿ ಹೋಗಿ ಲೆಟರ್ ಕೊಟ್ಟಿದ್ದೀನಿ ಇಬ್ಬರಿಗೂ, ಮುಖ್ಯಮಂತ್ರಿಗಳಿಗೂ ಆಗಿರ್ಬೋದು ಅಥವಾ ಯತೀಂದ್ರ ಅವರಿಗೂ ನಾವೇ ಖುದ್ದಾಗಿ ಲೆಟರ್ ಕೊಟ್ಟಿದ್ದೀವಿ. ನಮಗೊಂದು ರಿಸೀವಿಂಗ್ ಲೆಟರ್ ಕೂಡ ಸಿಕ್ಕಿಲ್ಲ. ನಾವು ನೋಡ್ತೀವಿ ಅಷ್ಟೇ. ಅದು ಕಸದ ಬುಟ್ಟಿಗೆ ಹೋಗಿರುತ್ತೆ ಸರ್, ಅದೆಲ್ಲ ಅಷ್ಟೇ. ಇದನ್ನ ನೋಡ್ತಾ ಇದ್ರೆ ಅಥವಾ ಭಾಗದ ರಾಜು ಅವರೇ, ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಯಾವುದು ನಿಲ್ಲುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಎತ್ರು ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರು ದೈವತಾಹ ಅನ್ನುವಂಥ ಸಾಲುಗಳೇನಿವೆ ಅದು ನಿಂತೇ ನಿಲ್ಲುತ್ತೆ. ನೀವು ನಾಸ್ತಿಕರು ಸಿದ್ದರಾಮಯ್ಯ ಅವರೇ, ಇದರನ್ನೆಲ್ಲ ನಂಬಲ್ಲ ನೀವು. ಬಟ್ ಇತಿಹಾಸ ಹೇಳುತ್ತೆ, ಎಲ್ಲೆಲ್ಲ ಹೆಣ್ಣು ಅಗೌರವಕ್ಕೆ ಒಳಗಾಗಿದ್ದಾಳೋ ಅಲ್ಲೆಲ್ಲವೂ ಹೆಣಗಳು ಉರುಳಿದೆ, ಅಲ್ಲೆಲ್ಲವೂ ಯುದ್ಧಗಳಾಗಿವೆ. ಈವನ್ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿಯೂ ಕೂಡ ದೊಡ್ಡ ದೊಡ್ಡ ದಂಗೆಗಳ ಹುಟ್ಟಾಕಿವೆ. ಇವತ್ತು 200 ಜನ ಇಬ್ಬರು ಹೆಣ್ಣು ಮಕ್ಕಳನ್ನ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ. ಅವರು ನೇಚರ್ ಬಿಡಿ, ಅವ್ರ ಬಗ್ಗೆ ಯಾಕೆ ಮಾತಾಡ? ಬಟ್ ಅವರ ವಿರುದ್ಧವಾಗಿ ಕ್ರಮ ತಗೊಳ್ಳಿಲ್ಲ. ಆ ಭಾಗದ ಪೊಲೀಸರು, ಆ ಭಾಗದ ರಾಜಕಾರಣಿಗಳು, ಆ ಭಾಗದ ಯಾರ್ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ನೀವಿವತ್ತು ಮನೆಗೆ ಹೋದ್ರೆ ನಿಮ್ಮ ಮಗಳನ್ನೊಮ್ಮೆ ನೋಡಿ, ನಿಮ್ಮ ಹೆಂಡತಿಯನ್ನ ಒಮ್ಮೆ ನೋಡಿ. ಏನಾದ್ರೂ ಅವರ ಮುಖ ನೋಡ್ತಾ ಈ ವಿಚಾರವನ್ನು ನೆನಪು ಮಾಡ್ತಾರೆ.